ಅವಳು ಜಾರಿಕೊಂಡು ಬೀಳುವ ಮುನ್ನವೇ ಯುವನ್ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡನು ಮತ್ತು ಅವಳು ನಾಚಿಕೆಯಿಂದ ನೀರಾದಳು. ಅವಳ ಎಲ್ಲ ಬಟ್ಟೆಗಳು ಮೈಗೆ ಅಂಟಿಕೊಂಡಿದ್ದವು. ಆದರೆ ಯುವನ್ ಅವಳು ಈ ರೀತಿ ನಾಚಿಕೊಳ್ಳುವುದನ್ನು ನೋಡಿ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಹಾಯಿಸಿದನು. ಸ್ಟುಪಿಡ್ ಗರ್ಲ್, ನೀನೇ ಈ ನಲ್ಲಿಯನ್ನು ಬಂದ್ ಮಾಡಿದ್ದಿ. ಇದರ ಮೂಲಕವೇ ಎಲ್ಲ ನಲ್ಲಿಗಳಿಗೆ ನೀರು ಬರುತ್ತದೆ. ಇದನ್ನು ಬಂದ್ ಮಾಡಿದರೆ ಬೇರೆ ಯಾವುದೇ ನಲ್ಲಿಗೂ ನೀರು ಬರುವುದಿಲ್ಲ ಎಂದು ಅವರು ಅವಳನ್ನು ಪಕ್ಕಕ್ಕೆ ಸರಿಸಿ ಎಲ್ಲ ನಲ್ಲಿಗಳನ್ನು ಬಂದ್ ಮಾಡಿದರು. ಅವಳು ನಾಚಿಕೆ ಪಡುತ್ತಾ ಹೊರಡಲು ಮುಂದಾದಳು. ಆಗ ಯುವನ್ ಅವಳ ಕೈಯನ್ನು ಹಿಡಿದರು. ಎಲ್ಲಿಗೆ ಹೋಗುತ್ತಿರುವೆ? ಈಗಲೇ ಸ್ನಾನ ಮಾಡಿಕೊ. ಹೀಗೆ ನೆನೆದ ಬಟ್ಟೆಯಲ್ಲಿ ರೂಮ್ಗೆ ಹೋಗುತ್ತೀಯಾ ಎಂದಾಗ ನಾನು ಈಗ ಹೊರಡುತ್ತಿದ್ದೇನೆ ಎಂದು ಹೇಳಿ ಅವಳು ಬೇಗನೆ ಹೊರಗೆ ಹೊರಡುವುದಳು. ಆಗ ತ್ರಿಷಾ ತನ್ನ ಎದೆ ಬಡಿತವನ್ನು ನಿಯಂತ್ರಿಸುತ್ತಾ ವಾಶ್ರೂಮ್ನಲ್ಲೇ ನಿಂತುಕೊಂಡಳು. ಅವರ ಸಾಮೀಪ್ಯವನ್ನು ಅನುಭವಿಸಿ ಅವಳ ಹೃದಯ ಜೋಡಿಯಾಗಿ ಬಡಿದುಕೊಳ್ಳುತ್ತಿತ್ತು. ಅವರು ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದರು. ಆಗ ಅವರು ತ್ರಿಷಾಳನ್ನು ನೋಡಿ ಕೇಳಿದರು, ನೀನು ದಿನವಿಡೀ ಮನೆಯಲ್ಲಿ ಏನು ಮಾಡುತ್ತೀ ಎಂದು. ಆಗ ತ್ರಿಷಾ ಕಣ್ಣೆತ್ತಿ ನೋಡಿದಳು. ಏನಿಲ್ಲ ಸರ್, ಸುಮ್ಮನೆ ಇರುತ್ತೇನೆ ಅಥವಾ ಸ್ವಲ್ಪ ಹೊತ್ತು ಕೆಲಸದವಳಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದಳು. ನೀನು ಒಂದು ಕೆಲಸ ಮಾಡು, ಮತ್ತೆ ಯೂನಿವರ್ಸಿಟಿಗೆ ಹೋಗಲು ಶುರು ಮಾಡು. ಪ್ರತಿದಿನ ನನ್ನ ಜೊತೆಯೇ ಬಂದು ನನ್ನ ಜೊತೆಯೇ ವಾಪಸ್ಸು ಬಾ. ಹೀಗೆ ಸುಮ್ಮನೆ ಕುಳಿತುಕೊಂಡು ನಿನ್ನ ಸಮಯ ಮತ್ತು ಪ್ರತಿಭೆಯನ್ನು ಯಾಕೆ ವ್ಯರ್ಥ ಮಾಡಿಕೊಳ್ಳುವೆ ಎಂದು ಹೇಳಿದರು. ಅವಳು ಈ ಬಗ್ಗೆ ಯುವನ್ ಬಳಿ ಮಾತನಾಡಬೇಕೆಂದು ಬಹಳ ದಿನಗಳಿಂದ ಯೋಚಿಸುತ್ತಿದ್ದಳು. ಆದರೆ ಅವರಿಗೆ ಕೋಪ ಬರುತ್ತದೋ ಅಥವಾ ಅವರಿಗೆ ಬೇಸರ ಹೋಗುತ್ತದೋ ಎಂದು ಭಯಪಡುತ್ತಿದ್ದಳು. ಆದರೆ ಅವರ ಬಾಯಿಂದಲೇ ಈ ಮಾತು ಬಂದದ್ದನ್ನು ಕೇಳಿ ಅವಳಿಗೆ ಒಳಗಿನಿಂದ ತುಂಬ ಸಂತೋಷವಾಯಿತು. ಹೌದು ಸರ್, ನಾನು ಕೂಡ ಬಹಳ ದಿನಗಳಿಂದ ಇದೇ ಯೋಚನೆ ಮಾಡುತ್ತಿದ್ದೆ. ಆದರೆ ನಿಮಗೆ ಬೇಸರವಾಗಬಹುದು ಎಂದು ಹೇಳಿರಲಿಲ್ಲ ಎಂದಾಗ, ಇಲ್ಲ, ನನಗೆ ಯಾವುದೇ ಬೇಸರವಿಲ್ಲ. ನೀನು ನಾಳೆಯಿಂದಲೇ ಯೂನಿವರ್ಸಿಟಿಗೆ ಹೋಗಲು ಶುರು ಮಾಡು. ಯಾವುದಾದರೂ ವಸ್ತು ಬೇಕಾದರೆ ನನಗೆ ತಿಳಿಸು. ಸರಿ, ನಿನ್ನ ಓದನ್ನು ಪೂರ್ಣಗೊಳಿಸು. ನನ್ನಿಂದಾಗಿ ನೀನು ನಿನ್ನ ಓದನ್ನು ಬಿಡುವುದನ್ನು ನಾನು ಬಯಸುವುದಿಲ್ಲ ಎಂದು ಅವರು ಇಷ್ಟು ಮೃದುವಾದ ಧ್ವನಿಯಲ್ಲಿ ಮಾತನಾಡಿದ್ದನ್ನು ನೋಡಿ ಅವಳಿಗೆ ತುಂಬ ಇಷ್ಟವಾಯಿತು. ಯುವನ್ ಅವಳ ಜೀವನಕ್ಕೆ ದೇವದೂತನಂತೆ ಬಂದ ತನ್ನ ಪುಣ್ಯದ ಫಲವೇ ಸರಿ ಎಂದು ಅವಳಿಗೆ ಅನಿಸಿತು. ತ್ರಿಷಾ ತನ್ನ ಜೀವನದಲ್ಲಿದ್ದ ಎಲ್ಲ ಕೊರತೆಗಳ ಬದಲಿಗೆ ದೇವರು ತನಗೆ ಇಷ್ಟು ಸುಂದರವಾದ ಹೃದಯವಿರುವ ವ್ಯಕ್ತಿಯನ್ನು ನೀಡಿದ್ದಾನೆ ಎಂದು ಭಾವಿಸಿದಳು. ಅವಳು ತನ್ನದೇ ಆದ ಲೋಕದಲ್ಲಿ ಮುಳುಗಿದ್ದಳು. ಆಗ ಯುವನ್ ತಯಾರಾಗಿ ಯೂನಿವರ್ಸಿಟಿಗೆ ಹೊರಟು ಹೋಗಿರುವುದು ಅವಳಿಗೆ ಗೊತ್ತೇ ಇರಲಿಲ್ಲ. ತ್ರಿಷಾ ಮನಸ್ಸಿನಲ್ಲಿಯೇ ನಗುತ್ತಾ ತನ್ನ ಸ್ನೇಹಿತಿಗೆ ಫೋನ್ ಮಾಡಿ ನೋಟ್ಸ್ ಕೇಳಲು ಶುರು ಮಾಡಿದಳು. ನೀನು ಯುವನ್ ಸರ್ ಜೊತೆ ಬಂದಿದ್ದೀಯಾ? ಅವಳು ಕ್ಲಾಸ್ಗೆ ಕಾಲಿಡುತ್ತಿದ್ದಂತೆ ಹುಡುಗಿಯರ ಗುಂಪು ಜೇನುನೊಣಗಳಂತೆ ಅವಳ ಸುತ್ತ ಮುತ್ತಿಕೊಂಡಿತು. ತ್ರಿಷಾ ತನ್ನ ತಲೆಗೆ ಕೈ ಹೊತ್ತುಕೊಂಡಳು. ಇವರಿಗೆ ತಕ್ಕ ಉತ್ತರ ನೀಡದಿದ್ದರೆ ಈ ವಿಷಕಾರಿ ನಾಲಿಗೆಯ ಹುಡುಗಿಯರು ತನ್ನನ್ನು ಎಂದಿಗೂ ಬಿಡುವುದಿಲ್ಲ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಹೌದು, ಅವರ ಜೊತೆಯೇ ಬಂದಿದ್ದೇನೆ. ಯಾಕೆ, ನಿಮಗೇನಾದರೂ ತೊಂದರೆ ಇದೆಯೇ? ಅವಳು ತನ್ನ ಕಣ್ಣುಗಳಲ್ಲಿ ಕೋಪವನ್ನು ತುಂಬಿಕೊಂಡು ಎಲ್ಲರ ಮೇಲೂ ತನ್ನ ದೃಷ್ಟಿಯನ್ನು ಹಾಯಿಸಿದಳು. ಒಂದು ವೇಳೆ ಅವಳು ಅವರ ಹುಚ್ಚು ಮಾತುಗಳಿಗೆ ಹೆದರಿದ್ದರೆ ಆ ಹುಡುಗಿಯರು ಅವಳನ್ನು ಮತ್ತಷ್ಟು ಹೀಯಾಳಿಸುತ್ತಿದ್ದರು. ಅದಕ್ಕಾಗಿ ಅವಳು ಪೂರ್ಣ ಆತ್ಮವಿಶ್ವಾಸದಿಂದ ಅವರ ಕಣ್ಣಿಗೆ ಕಣ್ಣಿಟ್ಟು ಈ ಪ್ರಶ್ನೆ ಕೇಳಿದಳು. ಇಲ್ಲ, ನಮಗೇನು ತೊಂದರೆ ಇಲ್ಲ. ಆದರೆ ನೀನು ಈ ರೀತಿ ಬಹಿರಂಗವಾಗಿ ಯುವನ್ ಸರ್ ಕಾರಿನಲ್ಲಿ ಯೂನಿವರ್ಸಿಟಿಗೆ ಬರುತ್ತಿದ್ದೀಯಲ್ಲ, ಎಲ್ಲವೂ ಸರಿಯಾಗಿದೆಯಾ? ಏನಾದರೂ ಗಡಿಬಿಡಿ ಇಲ್ಲ ತಾನೇ? ಅವಳು ನಿನಗೆ ಏನಾಗಬೇಕು ಎಂದು ಒಬ್ಬ ಹುಡುಗಿ ವಕ್ರ ನಗುವಿನೊಂದಿಗೆ ವ್ಯಂಗ್ಯವಾಗಿ ಆಡಿದಾಗ ತ್ರಿಷಾಳ ಮೈಯೆಲ್ಲ ಉರಿದು ಹೋಯಿತು. ಈ ಪ್ರಶ್ನೆ ಹಿಂದಿರುವ ಕೀಳು ಮನಸ್ಥಿತಿ ಏನೆಂಬುದು ಅವಳಿಗೆ ತಿಳಿದಿತ್ತು. ಹೌದು, ನನಗೆ ಏನಾಗಬೇಕು ಎನ್ನುವುದೇನಿಲ್ಲ. ನಿಮಗೇನಾದರೂ ತೊಂದರೆ ಇದೆಯೇ? ಏನಾಗಬೇಕು ನಮಗೆ? ಸ್ವಲ್ಪ ನಮಗೂ ತಿಳಿಸು. ಮತ್ತೊಬ್ಬ ಹುಡುಗಿ ವಿಷಪೂರಿತ ನಗುವಿನೊಂದಿಗೆ ಹೇಳಿದಳು. ಅವರು ನನ್ನ ಗಂಡ. ನಮ್ಮ ಮದುವೆಯಾಗಿದೆ. ತ್ರಿಷಾ ಇದ್ದಕ್ಕಿದ್ದಂತೆ ಈ ಬಾಂಬ್ ಸಿಡಿಸಿದಳು. ಇಡೀ ತರಗತಿಯೇ ಬೆಚ್ಚಿ ಬಿದ್ದಿತ್ತು. ಎಲ್ಲ ಹುಡುಗಿಯರು ದಂಗಾಗಿ ಹೋದರು. ಕಟ್ಟುನಿಟ್ಟಿನ ಸ್ವಭಾವದ, ಗಂಭೀರ ವ್ಯಕ್ತಿತ್ವದ ಮತ್ತು ಹ್ಯಾಂಡ್ಸಮ್ ಆದ ಯುವನ್ ಸರ್ ಈ ಹುಡುಗಿಯನ್ನು ಮದುವೆಯಾಗಿದ್ದಾರೆ ಎನ್ನುವುದನ್ನು ಅವರ ಕಣ್ಣುಗಳಿಗೆ ಮತ್ತು ಕಿವಿಗಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಯಾವ ಹುಡುಗಿಯ ಕಡೆಗೂ ಮುಖ ಎತ್ತಿಯೂ ನೋಡದ ಆ ಸರ್, ಯುವನ್ ಸರ್ ನಿನ್ನ ಮದುವೆಯಾದರ? ಆದರೆ ಹೇಗೆ ಎಂದು ಕೇಳಿದಾಗ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಸ್ಪಷ್ಟನೆ ಕೊಡುವ ಯಾವುದೇ ಬಾಧ್ಯತೆ ನನಗಿಲ್ಲ. ನೀವು ಕೇಳಿದ್ದೀರಲ್ಲ, ಅವರು ನನಗೆ ಏನಾಗಬೇಕು ಎಂದು. ಅದಕ್ಕೆ ನಾನು ಹೇಳಿದೆ, ಅವರು ನನ್ನ ಗಂಡ ಎಂದು. ಇನ್ನು ಮುಂದೆ ನನ್ನ ಬಳಿ ಯಾವುದೇ ಕೀಳು ಮಟ್ಟದ ಪ್ರಶ್ನೆಗಳನ್ನು ಕೇಳುವ ಅಗತ್ಯವಿಲ್ಲ. ಅರ್ಥವಾಯ್ತಾ ನಿಮಗೆಲ್ಲ ಎಂದು ಅವಳು ಎಲ್ಲರಿಗೂ ಖಡಕ್ ಉತ್ತರ ನೀಡಿ ತನ್ನ ಸೀಟಿನಲ್ಲಿ ಶಾಂತವಾಗಿ ಕುಳಿತಳು. ಆ ಹುಡುಗಿಯರು ಮುಖ ಸೊಟ್ಟಗೆ ಮಾಡಿಕೊಂಡು ತಮ್ಮ ತಮ್ಮ ಸೀಟುಗಳಿಗೆ ಹಿಂತಿರುಗಿದರು. ಸ್ವಲ್ಪ ಹೊತ್ತಿನಲ್ಲಿ ಯುವನ್ ಅವರ ಉಪನ್ಯಾಸ ಆರಂಭವಾಗಬೇಕಿತ್ತು. ನಿನಗೆ ಗೊತ್ತಾ, ನಿನ್ನ ಮತ್ತು ತ್ರಿಷಾ ಬಗ್ಗೆ ಇಡೀ ವಿಶ್ವವಿದ್ಯಾಲಯದಲ್ಲಿ ಕೆಟ್ಟ ವದಂತಿಗಳು ಹಬ್ಬುತ್ತಿವೆ. ಯುವನ್ ಆಗಷ್ಟೇ ಸ್ಟಾಫ್ ರೂಮ್ನಲ್ಲಿ ಬಂದು ಕುಳಿತಿದ್ದಾಗ ರೋಹನ್ ಕೂಡ ಹೈರಾಣಾಗಿ ಅಲ್ಲಿಗೆ ಬಂದನು. ಹೌದು, ನನಗೆ ಎಲ್ಲವೂ ಗೊತ್ತು. ಆದರೆ ಬಿಡು, ನನಗೆ ಈ ಕೀಳು ಮಾತುಗಳಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಹಾಗಾದರೆ ನೀನು ಒಮ್ಮೆ ಎಲ್ಲರಿಗೂ ಸತ್ಯವನ್ನು ಯಾಕೆ ಹೇಳಬಾರದು? ನೀವಿಬ್ಬರು ಮದುವೆಯಾಗಿದ್ದೀರಿ ಎಂದು ಎಲ್ಲರಿಗೂ ತಿಳಿಸಿಬಿಡು. ಹೀಗೆ ಪ್ರತಿದಿನ ಅವಳು ನಿನ್ನ ಜೊತೆ ಬಂದು ಹೋದರೆ ನೀವಿಬ್ಬರಿಗೂ ದೊಡ್ಡ ಸಮಸ್ಯೆ ಆಗಬಹುದು ಎಂದು ರೋಹನ್ ಬುದ್ಧಿವಂತಿಕೆಯಿಂದ ತಿಳಿ ಹೇಳಿದನು.
ನೀನು ಹೇಳುವುದು ಸಂಪೂರ್ಣ ಸರಿ ಕಣೋ. ಆದರೆ ತ್ರಿಶಾಳೆ ಇಂದು ತರಗತಿಯ ಹುಡುಗಿಯರಿಗೆಲ್ಲ ನಮ್ಮ ಮದುವೆಯಾಗಿದೆ ಎಂದು ಹೇಳಿಬಿಟ್ಟಿದ್ದಾಳೆ ಎಂದು ಯುವನ್ ಅತ್ಯಂತ ಸಂಯಮ ಮತ್ತು ಶಾಂತತೆಯಿಂದ ಹೇಳಿದರು. ಅಂದರೆ ಏನು, ನೀವಿಬ್ಬರು ಯಾವ ಅನಿವಾರ್ಯತೆಯಿಂದ ಮದುವೆಯಾಗಿದ್ದೀರಿ ಎಂಬೆಲ್ಲ ವಿಷಯಗಳನ್ನು ಹೇಳಿಬಿಟ್ಟಿದ್ದಾಳಾ? ರೋಹನ್ಗೆ ತೀವ್ರ ಆಘಾತವಾಯಿತು. ಇಲ್ಲ ಕಣೋ, ಅಂತಹ ಮೂರ್ಖತನವನ್ನು ಅವಳು ಮಾಡುವುದಿಲ್ಲ. ನಮ್ಮ ಮದುವೆಯಾಗಿದೆ ಎಂದು ಮಾತ್ರ ಹೇಳಿದ್ದಾಳೆ. ನನ್ನ ಮತ್ತು ಅವಳ ಸಂಬಂಧದ ಬಗ್ಗೆ ಯಾರಾದರೂ ಏನಾದರೂ ಕೇಳಿದರೆ ಎದೆ ಉಬ್ಬಿಸಿ ನಮ್ಮಿಬ್ಬರ ಮದುವೆಯಾಗಿದೆ ಎಂದು ಹೇಳು ಎಂದು ಮನೆ ಬಿಟ್ಟು ಬರುವಾಗಲೇ ನಾನು ಅವಳಿಗೆ ಹೇಳಿಕೊಟ್ಟಿದ್ದೆ. ನನ್ನ ಅಥವಾ ನಿನ್ನ ಚಾರಿತ್ರ್ಯದ ಮೇಲೆ ಬೆರಳು ಮಾಡುವುದನ್ನು ಸಹಿಸಿಕೊಳ್ಳಬೇಡ ಎಂದು ಹೇಳಿದ್ದೆ ಎಂದು ಹೇಳಿದರು. ಯುವನ್ ಎಲ್ಲವನ್ನು ಮೊದಲೇ ಯೋಚಿಸಿ ಬಂದಿದ್ದರು ಮತ್ತು ಇದನ್ನು ತಿಳಿದ ರೋಹನ್ ಹೃದಯವು ಸಂತೋಷದಿಂದ ನಲಿದಾಡಿತು. ತ್ರಿಶಾಳ ಮೇಲಿನ ಅವನ ಮಾತುಗಳು ಯುವನ್ ಅವರ ಕಠಿಣ ಹೃದಯವನ್ನು ಕರಗಿಸಿದೆ ಎಂದು ರೋಹನ್ ಅರ್ಥ ಮಾಡಿಕೊಂಡನು. ಯುವನ್, ನಿನ್ನ ಮನಸ್ಸು ಆ ಬಡಪಾಯಿ ಹುಡುಗಿಯ ಕಡೆಗೆ ಬದಲಾಗಿರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಮೊದಲು ನೀನು ಕೋಪದಿಂದ ಅವಳ ಬಗ್ಗೆ ಮಾತನಾಡುತ್ತಿದ್ದಾಗ ನೀನು ಅವಳೊಂದಿಗೆ ಎಷ್ಟು ನಿರ್ದಯವಾಗಿ ವರ್ತಿಸುವೆಯೋ ಎಂಬ ಭಯ ನನಗೆ ಇತ್ತು. ಆದರೆ ಇಂದು ಅವಳ ಬಗ್ಗೆ ನಿನ್ನಲ್ಲಿರುವ ಕಾಳಜಿ ಮತ್ತು ಪ್ರೀತಿಯನ್ನು ನೋಡಿ ನನ್ನ ಆತ್ಮ ತೃಪ್ತಿಪಟ್ಟಿತು ಎಂದು ರೋಹನ್ ಯುವನ್ನ ಹೆಗಲ ಮೇಲೆ ಕೈಯಿಟ್ಟು ಅತ್ಯಂತ ಆತ್ಮೀಯತೆಯಿಂದ ಹೇಳಿದನು. ಯುವನ ತುಟಿಗಳ ಮೇಲೆ ಒಂದು ಸುಂದರವಾದ ಮಂದಹಾಸ ಮೂಡಿತು. ತ್ರಿಶಾಳ ಆ ಮುಗ್ಧ ಮುಖವು ಈಗ ತನ್ನ ಹೃದಯ ಮತ್ತು ಮನಸ್ಸಿನ ಆಳದಲ್ಲಿ ಆಳವಾಗಿ ಬೇರೂರಿದೆ ಎಂಬುದು ಅವರಿಗೆ ತಿಳಿದಿತ್ತು ಮತ್ತು ಈಗ ಅವಳಿಲ್ಲದೆ ತನ್ನ ಜೀವನದ ಒಂದು ಕ್ಷಣವನ್ನು ಕಳೆಯುವುದನ್ನು ಸಹ ಅವರಿಗೆ ಊಹಿಸಲು ಸಾಧ್ಯವಿರಲಿಲ್ಲ. ಆಗ ರೋಹನ್, ಹೌದು, ನಿನಗೊಂದು ದೊಡ್ಡ ಗುಡ್ ನ್ಯೂಸ್ ಇದೆ. ನಿನಗೆ ತಿಳಿದರೆ ತುಂಬ ಸಂತೋಷವಾಗುತ್ತದೆ ಎಂದು ಅತಿ ಉತ್ಸಾಹದಿಂದ ಹೇಳಿದನು. ಹೌದಾ, ಏನು ವಿಷಯ? ನನ್ನ ಮುಂದಿನ ತಿಂಗಳು ನಿಶ್ಚಿತಾರ್ಥವಿದೆ. ನೀನು ಮತ್ತು ತ್ರಿಷಾ ಅತ್ತಿಗೆ ತಪ್ಪದೆ ಬರಬೇಕು ಎಂದಾಗ ಯುವನ್ ಅವರನ್ನು ತಬ್ಬಿಕೊಂಡರು. ತುಂಬ ಅಭಿನಂದನೆಗಳು. ನಾನು ಮತ್ತು ತ್ರಿಷಾ ಖಂಡಿತ ಬರುತ್ತೇವೆ ಎಂದು ಅವರು ಮನಪೂರ್ವಕವಾಗಿ ಸಂತೋಷದಿಂದ ಹೇಳಿದರು. ಇಂದು ಸುನಂದ ಮತ್ತು ಅವರ ಪತಿ ಇಬ್ಬರೂ ಕೆನಡಾದಿಂದ ಭಾರತಕ್ಕೆ ವಾಪಸ್ಸು ಬರುತ್ತಿದ್ದರು. ಆ ಕಾರಣಕ್ಕಾಗಿ ಯುವನ್ ಮತ್ತು ತ್ರಿಷಾ ಇಬ್ಬರು ಅಂದಿಗೆ ಯೂನಿವರ್ಸಿಟಿಯಿಂದ ರಜೆ ಹಾಕಿದ್ದರು. ತ್ರಿಷಾ ಅಡುಗೆ ಮನೆಯಲ್ಲಿ ಮನಸ್ಫೂರ್ತಿಯಾಗಿ ವಿವಿಧ ರೀತಿಯ ರುಚಿಕರ ಅಡುಗೆಗಳನ್ನು ತಯಾರಿಸುವುದರಲ್ಲಿ ಬ್ಯುಸಿಯಾಗಿದ್ದಳು ಮತ್ತು ಯುವನ್ ಅವರನ್ನು ಸ್ವಾಗತಿಸಲು ಏರ್ಪೋರ್ಟಿಗೆ ಹೋಗಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ಆ ಅದ್ದೂರಿ ಕಾರು ಬಂಗಲೆಯೊಳಗೆ ಬರುವುದು ಕಾಣಿಸಿತು. ತ್ರಿಷಾಳ ಆತಂಕ ಮತ್ತು ಉತ್ಸಾಹದ ಮಿಶ್ರಭಾವವಿತ್ತು. ಅವಳು ಬೇಗನೆ ತನ್ನ ತಲೆಯ ಮೇಲಿನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡು ಹೊರಗೆ ಬಂದಳು. ಅಲ್ಲಿ ಎಲ್ಲರೂ ಕಾರಿನಿಂದ ಕೆಳಗಿಳಿಯುತ್ತಿದ್ದರು. ಅವಳು ಮುಂದೆ ಬಂದು ಸುನಂದ ಅವರ ಅಪ್ಪುಗೆಗೆ ಜಾರಿದಳು. ಚೆನ್ನಾಗಿರು ಮಗ, ಸದಾ ಸಂತೋಷವಾಗಿರು ಎಂದು ಸುನಂದ ಮತ್ತು ಅವಳ ಮಾವ ಇಬ್ಬರು ಅತ್ಯಂತ ಪ್ರೀತಿ ಮತ್ತು ಮಮತೆಯಿಂದ ಅವಳನ್ನು ತಬ್ಬಿಕೊಂಡರು. ತ್ರಿಷಾ ಗುಲಾಬಿ ಬಣ್ಣದ ಸೀರೆಯಲ್ಲಿ ಯಾವುದೋ ಅಪ್ಸರೆಯಂತೆ ಅತಿ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಆ ಮುಗ್ಧ ಮತ್ತು ಕಳಂಕವಿಲ್ಲದ ಸೌಂದರ್ಯವನ್ನು ನೋಡಿ ಮೂವರು ದಂಗಾಗಿ ಹೋಗಿದ್ದರು. ಯುವನ್ ಕಣ್ಣುಗಳಂತೂ ಅವಳ ಮೇಲಿಂದ ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವರ ಆ ಕಣ್ಣುಗಳ ತೀವ್ರತೆಗೆ ನಾಚಿಕೊಂಡ ಅವಳು ಕಣ್ಣುಗಳನ್ನು ಮರೆಮಾಡಿ ಬೇಗನೆ ಎಲ್ಲರಿಗೂ ಡೈನಿಂಗ್ ಟೇಬಲ್ ಮೇಲೆ ಊಟ ಬಡಿಸಿದಳು. ಅಬ್ಬಾ, ಊಟದ ರುಚಿ ನಿಜಕ್ಕೂ ಅದ್ಭುತವಾಗಿದೆ. ಇಂತಹ ಸಂಸ್ಕಾರಯುತ ಮತ್ತು ರುಚಿಕರವಾದ ಊಟ ಸಿಕ್ಕಿ ವರ್ಷಗಳೇ ಕಳೆದಿದ್ದವು. ಇಲ್ಲದಿದ್ದರೆ ವಿದೇಶದಲ್ಲಿ ಕೆಟ್ಟ ಊಟ ತಿಂದು ನಾಲಿಗೆಯ ರುಚಿಯೇ ಕೆಟ್ಟು ಹೋಗಿತ್ತು ಎಂದು ಮಾವ ತ್ರಿಷಾಳ ಕೈಯ ಜಾದುವನ್ನು ಹೊಗಳದೇ ಇರಲು ಸಾಧ್ಯವಾಗಲಿಲ್ಲ. ಮತ್ತು ಸುನಂದ ಅವರು ಕೂಡ ಹೊಟ್ಟೆ ತುಂಬ ಊಟ ಸವಿದರು. ಊಟದ ನಂತರ ಬಿಸಿ ಬಿಸಿ ಚಹಾವನ್ನು ಕುಡಿಯುವ ಸರದಿ ಬಂತು. ನಂತರ ಮಾವ ಎದ್ದು ನಿಲ್ಲುತ್ತಾ, ಸರಿ ಮಕ್ಕಳೇ, ನೀವಿಬ್ಬರೂ ಹೋಗಿ ವಿಶ್ರಾಂತಿ ಪಡೆಯಿರಿ. ದಿನವಿಡೀ ಓಡಾಟದಿಂದ ಸುಸ್ತಾಗಿರುತ್ತೀರಿ. ಉಳಿದ ವಿಷಯಗಳನ್ನು ನಾಳೆ ಬೆಳಿಗ್ಗೆ ಮಾತನಾಡೋಣ ಎಂದರು. ಇಬ್ಬರೂ ಆಯಿತೆಂದು ತಲೆಯಾಡಿಸಿ ತಮ್ಮ ಕೋಣೆಯತ್ತ ಸಾಗಿದರು. ಯುವನ್ ವಾಶ್ರೂಮ್ನಿಂದ ಫ್ರೆಶ್ ಆಗಿ ಹೊರಬಂದಾಗ ತ್ರಿಷಾ ಹಾಸಿಗೆಯ ಮಧ್ಯದಲ್ಲಿ ದೊಡ್ಡ ದಿಂಬುಗಳನ್ನು ಇಟ್ಟುಕೊಂಡು ಸಾತ್ವಿಕಳಂತೆ ಮಲಗಿದ್ದಳು. ಯುವನ್ ತಮ್ಮ ಒಳಗೆ ಉದ್ಭವಿಸುತ್ತಿದ್ದ ಭಾವನೆಗಳ ಮೇಲೆ ತಾಳ್ಮೆಯ ಕಟ್ಟು ಹಾಕಿ ಹಾಸಿಗೆಯ ಇನ್ನೊಂದು ಬದಿಗೆ ಹೋಗಿ ಮಲಗಿದರು. ಅವರು ಮಲಗಿ ಕೆಲವೇ ನಿಮಿಷಗಳಾಗಿದ್ದಿರಬಹುದು. ಇದ್ದಕ್ಕಿದ್ದಂತೆ ಇಡೀ ಕೋಣೆಯಲ್ಲಿ ಭಯಾನಕ ಕತ್ತಲು ಆವರಿಸಿತು. ಬಹುಶಃ ಇಡೀ ಕಾಲೋನಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕರೆಂಟ್ ಹೋಗಿತ್ತು. ಸರ್ ಎಂದು ತ್ರಿಷಾ ಬಾಯರಿಂದ ಕತ್ತಲಲ್ಲಿ ತಡಕಾಡುತ್ತಾ ಯುವನ್ ಅವರ ಹತ್ತಿರಕ್ಕೆ ಬಂದಳು. ಏಕೆಂದರೆ ಅವಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕತ್ತಲೆಂದರೆ ಅತಿ ಹೆಚ್ಚು ಭಯ. ಏನೂ ಆಗುವುದಿಲ್ಲ ತ್ರಿಷಾ, ಧೈರ್ಯವಾಗಿರು. ನಾನು ನಿನ್ನ ಜೊತೆಗಿದ್ದೇನೆ ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಕರೆಂಟ್ ಬರುತ್ತದೆ ಎಂದು ಯುವನ್ ಅವಳ ನಡುಗುವ ಕೈಯನ್ನು ತಮ್ಮ ಗಟ್ಟಿಮುಟ್ಟಾದ ಕೈಗಳಲ್ಲಿ ಹಿಡಿದು ಧೈರ್ಯ ತುಂಬಿದರು. ಭಯದಿಂದ ಪ್ರಜ್ಞೆ ತಪ್ಪಿದಂತೆ ತ್ರಿಷಾ ಅವರ ಮತ್ತಷ್ಟು ಹತ್ತಿರಕ್ಕೆ ಅಂಟಿಕೊಂಡಳು. ಈಗಾಗಲೇ ತನ್ನ ಭಾವನೆಗಳನ್ನು ಕಷ್ಟಪಟ್ಟು ನಿಯಂತ್ರಿಸುತ್ತಿದ್ದ ಯುವನ್ ಒಂದು ಸಮನೆ ತ್ರಿಷಾಳ ನವಿರಾದ ಕುತ್ತಿಗೆಗೆ ಕೈ ಹಾಕಿ ಅವಳನ್ನು ಎಳೆದು ತನ್ನ ಎದೆಗೆ ಅಂಟಿಸಿಕೊಂಡರು. ಕತ್ತಲೆಯ ಭಯದಿಂದ ನಡುಗುತ್ತಿದ್ದ ತ್ರಿಷಾಳಿಗೆ ಆ ಕ್ಷಣದಲ್ಲಿ ಅವರ ಹತ್ತಿರದ ಒಡನಾಟ ಮತ್ತು ಉಸಿರಿನ ಸೆಕೆಯನ್ನು ಗಮನಿಸಲು ಸಾಧ್ಯವಾಗಲಿಲ್ಲ. ಆಗ ಇದ್ದಕ್ಕಿದ್ದಂತೆ ತನ್ನ ಮೃದುವಾದ ಕುತ್ತಿಗೆ ಮೇಲೆ ಯುವನ್ ಅವರ ಸುಡುವ ಉಸಿರು ಮತ್ತು ತುಟಿಗಳ ಮೃದುವಾದ ಸ್ಪರ್ಶವಾದಾಗ ಅವಳು ನಡುಗಿ ಹೋಗಿ ಹಿಂದೆ ಸರಿಯಲು ಪ್ರಯತ್ನಿಸಿದಳು. ಸರ್, ನೀವು ಏನು ಮಾಡುತ್ತಿದ್ದೀರಿ? ಪ್ಲೀಸ್ ನನ್ನನ್ನು ಬಿಡಿ ಎಂದು ಅವಳು ಭಯ ಮತ್ತು ನಾಚಿಕೆಯಿಂದ ನಡುಗಿದಳು.
ನನಗೆ ನಿನ್ನ ಮೇಲೆ ಸಂಪೂರ್ಣ ಹಕ್ಕಿದೆ ತ್ರಿಷಾ. ನೀನು ನನ್ನ ಹೆಂಡತಿ, ಕೇವಲ ನನ್ನವಳು ಎಂದು ಯುವನ್ ಉದ್ರೇಕ ಹಾಗೂ ಹುಚ್ಚಿಡಿಸುವ ಧ್ವನಿಯಲ್ಲಿ ಹೇಳುತ್ತಾ ಅದೇ ಕ್ಷಣದಲ್ಲಿ ಅವಳ ನಡುಗುವ ತುಟಿಗಳನ್ನು ತಮ್ಮ ಅಪ್ಪಣೆಗೆ ತೆಗೆದುಕೊಂಡು ಅತ್ಯಂತ ಮೃದುವಾಗಿ ಚುಂಬಿಸಲು ಆರಂಭಿಸಿದರು. ಪ್ಲೀಸ್ ಸರ್, ಬಿಡಿ ಎಂದು ಅವಳು ಅಶಕ್ತಳಾಗಿ ಗುಣಗುಣಿಸಿದಳು. ಆದರೆ ಯುವನ್ ಈಗ ಹಿಂದೆ ಸರಿಯಲು ಹೇಗೆ ತಾನೇ ಸಾಧ್ಯ? ಅವರು ಭಾವನೆಗಳಿಂದ ಸಂಪೂರ್ಣವಾಗಿ ತುಂಬಿ ಹೋಗಿದ್ದರು. ಪ್ಲೀಸ್ ತ್ರಿಷಾ, ಬೇಡ ಅನ್ನಬೇಡ. ನನಗೆ ಈಗ ನನ್ನನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಹುಚ್ಚರಂತೆ ಅವಳ ಮೃದುವಾದ ಕುತ್ತಿಗೆಯಲ್ಲಿ ಮುಖವನ್ನು ಒದಗಿಸುತ್ತಾ ಹೇಳಿದರು. ಯುವನ್ ಅವಳ ಕುರ್ತದ ಒಳಗೆ ಕೈಯಾಡಿಸಿ ಆ ಮೃದುತ್ವವನ್ನು ಅನುಭವಿಸಲು ಆರಂಭಿಸಿದರು. ಅವರ ಕೈಗಳು ಸರಿದುಕೊಂಡು ತ್ರಿಷಾಳ ಸ್ಪಂದನೆ ಹತ್ತಿರ ತಲುಪಿದಾಗ ಅವಳ ತುಟಿಗಳಿಂದ ಅನಿವಾರ್ಯವಾಗಿ ಒಂದು ನಲ್ಲೆ ಸದ್ದು ಹೊರಹೊಮ್ಮಿತು. ಈ ಸದ್ದನ್ನು ಕೇಳಿ ಯುವನ್ ಮತ್ತಷ್ಟು ಮೈಮರೆತರು. ತ್ರಿಷಾಳಿಗೆ ಈ ಸ್ಪರ್ಶವು ಸಂಪೂರ್ಣವಾಗಿ ಹೊಸದಿತ್ತು. ಇದುವರೆಗೆ ಯಾವ ಗಂಡಸು ಅವಳ ಹತ್ತಿರ ಬಂದಿರಲಿಲ್ಲ. ಹಾಗೆಯೇ ಯುವನ್ ಕೂಡ ಯಾವಾಗಲೂ ತಮ್ಮನ್ನು ತಾವು ಬಹಳ ಸಂಯಮದಿಂದ ಕಾಪಾಡಿಕೊಂಡಿದ್ದರು. ಅವರು ತತ್ವಗಳಿಗೆ ಬದ್ಧರಾಗಿದ್ದವರಾಗಿದ್ದರು. ಇದುವರೆಗೆ ಯಾವ ಹುಡುಗಿಯೂ ಅವರೊಂದಿಗೆ ಇಂತಹ ಸುಂದರ ಕ್ಷಣಗಳನ್ನು ಕಳೆಯುವಷ್ಟು ಹತ್ತಿರ ಬಂದಿರಲಿಲ್ಲ. ಮತ್ತು ಇಂದು ಅವರು ತ್ರಿಷಾಳ ಇಷ್ಟು ಹತ್ತಿರ ಬಂದಾಗ ಅವರ ಇಡೀ ಮೈಯಲ್ಲಿ ವಿಚಿತ್ರವಾದ ಕಾವು ಮೂಡುತ್ತಿತ್ತು. ಅವರ ಅನುಭವವು ಇಬ್ಬರಿಗೂ ಮೈಮರೆಯುವಂತೆ ಮಾಡುವಂತಿತ್ತು. ಆಕೆಯ ಬೆಣ್ಣೆಯಂತಹ ಮೃದುವಾದ ಮೈಯನ್ನು ಕೈಯಿಂದ ಸ್ಪರ್ಶಿಸುತ್ತಾ ಯುವನ್ನ ಮನಸ್ಸು ಆ ಮೃದುವಾದ ಹೃದಯದ ಬಡಿತವನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸಿ ಅನುಭವಿಸಲು ತೀವ್ರವಾಗಿ ಬಯಸಿತು. ಮುಂದಿನ ಕ್ಷಣವೇ ಅವನು ಆಕೆಯ ಎದೆ ಬಡಿತದ ಮೇಲೆ ಅಪಾರ ತೀವ್ರತೆಯಿಂದ ಬಾಗಿದನು ಮತ್ತು ತ್ರಿಷಾಳ ದನಿಯಲ್ಲಿ ನಲ್ಲೆ ಸದ್ದು ಇನ್ನಷ್ಟು ಹೆಚ್ಚಾಯಿತು. ನಂತರ ಕೋಣೆಯಲ್ಲಿ ಬೆಳಕು ಮರಳುವವರೆಗೆ ತ್ರಿಷಾ ಅವನ ಅತಿರೇಕದ ತೀವ್ರತೆ, ಹುಚ್ಚು ಹಾಗೂ ದೇವರಂತೆ ಆವರಿಸಿದ ಕಾಳಜಿಯಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಮೃದುವಾದ ಎಳೆಯ ಹುಡುಗಿ ಆ ಗಟ್ಟಿಮುಟ್ಟಾದ ವ್ಯಕ್ತಿಯ ತೀವ್ರತೆಯನ್ನು ಬಹಳ ಕಷ್ಟದಿಂದ ಸಹಿಸಿಕೊಳ್ಳುತ್ತಿದ್ದಳು. ಅವಳು ಅಳುತ್ತಾ ನಲುಗುತ್ತಾ ಇಂದು ಅವನ ತೋಳುಗಳಲ್ಲಿ ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದಳು ಮತ್ತು ಯುವನ್ ಆಕೆಯ ಮೈಯ ಪ್ರತಿಯೊಂದು ಮೃದುವಾದ ಭಾಗದ ಮೇಲೆ, ಆತ್ಮದ ಮೇಲೆ ಹಾಗೂ ಹೃದಯದ ಬಡಿತದ ಮೇಲೆ ತನ್ನ ಹೆಸರಿನ ಅಳಿಸಲಾಗದ ಮುದ್ರೆಯನ್ನು ಒತ್ತಿದ್ದನು. ಬೆಳಿಗ್ಗೆ ಸುಮಾರು 4 ಗಂಟೆಯ ಸುಮಾರಿಗೆ ಎಚ್ಚರವಾಯಿತು. ತಾನು ಯುವನ್ ಅವರ ಶರ್ಟ್ ಧರಿಸಿರುವುದನ್ನು ನೋಡಿ ಅವಳು ನಾಚಿಕೆಯಿಂದ ಕೆಂಪಾದಳು. ಬಳಿಕ ತನ್ನನ್ನು ಅವರ ಗಟ್ಟಿಯಾದ ತೋಳುಗಳ ಬಂಧನದಿಂದ ಮೆಲ್ಲಗೆ ಬಿಡಿಸಿಕೊಂಡು ವಾಶ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಬೇಗನೆ ಫ್ರೆಶ್ ಆಗಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಕೋಣೆಯಿಂದ ಹೊರಬಂದಳು. ಅವಳು ಅವನನ್ನು ಎದುರಿಸಲು ಅತಿ ಹೆಚ್ಚು ಭಯಪಡುತ್ತಿದ್ದಳು. ರಾತ್ರಿ ಅವನ ತೀವ್ರತೆ ಮತ್ತು ಹುಚ್ಚಾಟದ ಪ್ರೇಮರ ನೆನಪು ಮಾಡಿಕೊಳ್ಳುತ್ತಾ ಅವಳು ಪದೇ ಪದೇ ನಾಚಿಕೆಯಿಂದ ನೀರಾಗುತ್ತಿದ್ದಳು. ಏಕೆಂದರೆ ಅವಳ ನವಿರಾದ ಕುತ್ತಿಗೆಯ ಮೇಲೆ ಮತ್ತು ಮೈ ಮೇಲೆ ಅಲ್ಲಲ್ಲಿ ಯುವನ್ ಅವರ ಪ್ರೀತಿ ಹಾಗೂ ಹಕ್ಕಿನ ಗುರುತುಗಳು ಸ್ಪಷ್ಟವಾಗಿ ಮೂಡಿದ್ದವು. ಅವಳು ಯುವನ್ ಅವರನ್ನು ಬಹಳ ಸಂಸ್ಕಾರಯುತ ಮತ್ತು ಗಂಭೀರ ವ್ಯಕ್ತಿಯಾಗಿ ನೋಡಿದ್ದಳು. ಆದರೆ ರಾತ್ರಿ ಯುವನ್ ಮಾತ್ರ ಸಂಪೂರ್ಣವಾಗಿ ಭಿನ್ನವಾಗಿದ್ದನು. ಅವರು ಎಲ್ಲ ನಾಚಿಕೆ, ಎಲ್ಲ ಮರ್ಯಾದೆಗಳನ್ನು ಮರೆತು ಆಕೆಯ ಮೈಯ ಪ್ರತಿಯೊಂದು ಭಾಗದೊಂದಿಗೆ ಮುಕ್ತವಾಗಿ ಚೆಲ್ಲಾಟವಾಡಿದ್ದರು. ಅವಳು ತನ್ನ ನಡುಗುವ ಹೃದಯವನ್ನು ಹತೋಟಿಗೆ ತಂದುಕೊಂಡು ಅಡುಗೆ ಮನೆಯಲ್ಲಿ ಉಪಹಾರ ತಯಾರಿಸಲು ಆರಂಭಿಸಿದಳು. ಅಷ್ಟರಲ್ಲಿ ಸುನಂದ ಮತ್ತು ಅವಳ ಮಾವ ಕೂಡ ಕೆಳಗೆ ಬಂದಿದ್ದರು. ಹೋಗು ಮಗ, ಯುವನ್ನನ್ನು ಉಪಹಾರಕ್ಕೆ ಕರೆದುಕೊಂಡು ಬಾ ಎಂದು ಸುನಂದರವರು ಹೇಳಿದಾಗ ಜೋರಾಗಿ ಬಡಿದುಕೊಳ್ಳುತ್ತಿರುವ ಹೃದಯದೊಂದಿಗೆ ಅವಳು ಅವನನ್ನು ಎಬ್ಬಿಸಲು ಹೋದಳು. ಯುವನ್ ಈಗಾಗಲೇ ಎಚ್ಚರಗೊಂಡು ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ತನ್ನ ಬಟ್ಟೆಗಳನ್ನು ಹೊರತೆಗೆಯುತ್ತಾ ನಿಂತಿದ್ದರು. ಅವಳು ಒಳಗೆ ಕಾಲಿಡುತ್ತಿದ್ದಂತೆ ಅವರನ್ನು ಈ ಸ್ಥಿತಿಯಲ್ಲಿ ನೋಡಿ ನಾಚಿಕೆಯಿಂದ ಟೊಮೆಟೊದಂತೆ ಕೆಂಪಾಗಿ ತಕ್ಷಣವೇ ಹಿಂದೆ ತಿರುಗಲು ಮುಂದಾದಳು. ಆಗ ಯುವನ್ ಕ್ಷಣಾರ್ಧದಲ್ಲಿ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಎದೆಗೆ ಅಂಟಿಸಿಕೊಂಡರು. ಎಲ್ಲಿಗೆ ಹೋಗುತ್ತಿರುವೆ ಎಂದು ಅವರು ಅವಳ ಕಿವಿಯ ಹತ್ತಿರ ಬಾಗಿ ತಮ್ಮ ಗಡಸು ಧ್ವನಿಯಲ್ಲಿ ಗುಣಗುಣಿಸಿದಾಗ ಅವಳು ತತ್ತರಿಸಿ ಮಾತನಾಡಿದಳು. ಅದು ಸರ್, ಉಪಹಾರ ಎಂದಳು. ಮೊದಲು ಯುವನ್ ಎಂದು ಕರೆ, ಈ ಸರ್ ಯಾಕೆ ಎಂದು ಅವರು ತಮ್ಮ ಗಂಭೀರ ಮತ್ತು ಮೋಹಕ ಧ್ವನಿಯಲ್ಲಿ ಹೇಳಿ ಅವಳ ಪ್ರಜ್ಞೆ ತಪ್ಪಿಸಿದರು. ಇಲ್ಲ, ನನಗೆ ನಿಮ್ಮ ಹೆಸರು ಕರೆಯಲು ಆಗುವುದಿಲ್ಲ. ಯಾಕೆ ಕರೆಯಲು ಆಗುವುದಿಲ್ಲ ಹೇಳು, ನನ್ನ ಹೆಸರು. ಅವರು ಅವಳ ಮುಖವನ್ನು ಪೂರ್ಣವಾಗಿ ತಮ್ಮ ಕಡೆ ತಿರುಗಿಸಿದರು. ಅವಳು ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಾಗಿದ್ದಳು ಮತ್ತು ಅವರಿಬ್ಬರ ಈ ಅತಿ ಸಮೀಪವು ಅವರನ್ನು ಮೈಮರೆಯುವಂತೆ ಮಾಡಿತ್ತು. ಬೇಗ ಹೇಳು, ಇಲ್ಲದಿದ್ದರೆ ಕೆಳಗೆ ಹೋಗಲು ಬಿಡುವುದಿಲ್ಲ. ಇಲ್ಲವಾದರೆ ನಿನಗೂ ನನಗೂ ಮತ್ತೆ ಸ್ನಾನ ಮಾಡಬೇಕಾಗುತ್ತದೆ ಎಂದರು. ಅವರು ಹೇಳಿದ ಮಾತಿನ ಅರ್ಥವಿದು ಎಂದು ತಿಳಿದ ಕೂಡಲೇ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು. ಆ ಬಡಪಾಯಿ ಹುಡುಗಿ ಅತಿ ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಂಡಿದ್ದಳು. ಯುವನ್ ಎಂದು ಅತಿ ಮೆಲ್ಲಗೆ ಅವರ ಹೆಸರನ್ನು ಕರೆಯುತ್ತಾ ಅವಳು ಅವರ ತೋಳುಗಳ ಬಂಧನವನ್ನು ಮುರಿದು ಒಮ್ಮೆಲೆ ಅವರನ್ನು ತಳ್ಳಿ ಓಡಿ ಹೋದಳು. ಹಿಂದೆ ಯುವನ್ ಅವಳ ಈ ಚುರುಕುತನವನ್ನು ನೋಡಿ ಜೋರಾಗಿ ನಕ್ಕರು. ಏಕೆಂದರೆ ಹಿಂದಿನ ರಾತ್ರಿ ಅವರ ಹುಚ್ಚಾಟ ಮತ್ತು ತೀವ್ರತೆಯ ಕಾರಣದಿಂದಲೇ ತ್ರಿಷಾ ಇಂದು ತನ್ನನ್ನು ಎದುರಿಸಲು ಹೆದರುತ್ತಿದ್ದಾಳೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಮಗ, ನಿನ್ನ ಬಳಿ ಒಂದು ಮಾತು ಕೇಳಬೇಕು, ನೀನು ಬೇಸರ ಮಾಡಿಕೊಳ್ಳುವುದಿಲ್ಲ ಎಂದಾದರೆ ಎಂದು ಸುನಂದರವರು ಊಟದ ಮೇಜಿನ ಬಳಿ ತ್ರಿಷಾಳನ್ನು ನೋಡಿ ಕೇಳಿದಾಗ ಅವಳು ಅತಿ ಗೌರವದಿಂದ ಉತ್ತರಿಸಿದಳು. ಆಯಿತು ಆಂಟಿ, ಖಂಡಿತ ಕೇಳಿ, ಯಾವುದೇ ಸಂಕೋಚವಿಲ್ಲದೆ ಕೇಳಿ ಎಂದಳು.
ಮಗ, ನಿನ್ನ ಮತ್ತು ಯುವನ ಮದುವೆಗೆ ನಿಮ್ಮ ಮನೆಯವರು ಒಪ್ಪಿರಲಿಲ್ಲವೇ? ಸುನಂದರವರು ತಿಳಿಯದೆ ಆಕೆಯ ನೋವಿನ ಗಾಯದ ಮೇಲೆಯೇ ಕೈ ಇಟ್ಟರು. ಇದರಿಂದ ತ್ರಿಷಾಳ ಕಣ್ಣುಗಳಲ್ಲಿ ಗಾಢವಾದ ನೋವು ಮತ್ತು ಚಡಪಡಿಕೆ ಆವರಿಸಿತು. ಯುವನ್ ಆಕೆಯ ಕಣ್ಣುಗಳಲ್ಲಿ ತೇಲುತ್ತಿದ್ದ ಆ ನೋವನ್ನು ತಕ್ಷಣವೇ ಗ್ರಹಿಸಿ ವಿಷಯವನ್ನು ಮರೆಮಾಚುತ್ತಾ ಹೇಳಿದರು. ಅಮ್ಮ, ಇವಳಿಗೆ ಒಬ್ಬ ಮಲತಾಯಿ ಇದ್ದಾರೆ. ಅವರೇ ಇವಳನ್ನು ಬೆಳೆಸಿದ್ದಾರೆ. ನಮ್ಮಿಬ್ಬರ ಈ ಸಂಬಂಧಕ್ಕೆ ಇವರ ಕುಟುಂಬಕ್ಕೆ ಯಾವುದೇ ಒಪ್ಪಿಗೆ ಇರಲಿಲ್ಲ. ಅವರು ಇವರ ಮದುವೆಯನ್ನು ಬೇರೆಡೆ ಮಾಡಲು ಬಯಸಿದ್ದರು. ಆದರೆ ನಾವಿಬ್ಬರು ಪರಸ್ಪರ ಇಷ್ಟಪಟ್ಟಿದ್ದೆವು. ಅದಕ್ಕಾಗಿಯೇ ನಾವು ಮದುವೆಯಾದೆವು. ಯುವನ್ ಬಹಳ ಸಹಜವಾಗಿ ಮತ್ತು ಸ್ಪಷ್ಟವಾಗಿ ಎಲ್ಲವನ್ನು ತಮ್ಮ ತಂದೆ ತಾಯಿಯ ಮುಂದೆ ವಿವರಿಸುತ್ತಿದ್ದರು. ಮತ್ತು ತ್ರಿಷಾ ಕೇವಲ ತನ್ನ ಮತ್ತು ತನ್ನ ಕುಟುಂಬದ ಗೌರವವನ್ನು ಉಳಿಸಲು ಹೇಳಿದ ಈ ಸುಳ್ಳನ್ನು ಕೇಳಿ ಕಣ್ಣುಗಳಿಬ್ಬರನ್ನು ವಿಸ್ತರಿಸಿ ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಸಾರಿ ಮಗ, ನಿನ್ನನ್ನು ಮಲತಾಯಿ ಬೆಳೆಸಿದ್ದಾರೆ ಎಂಬುದು ನನಗೆ ಗೊತ್ತಿರಲಿಲ್ಲ ಎಂದು ಸುನಂದರವರು ಮೃದುವಾಗಿ ಮತ್ತು ದುಃಖದಿಂದ ಹೇಳಿದರು. ಇದರಿಂದ ತ್ರಿಷಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದು. ಮಗ, ಇಂದಿನಿಂದ ನೀನು ನಮ್ಮ ಮಗಳು. ಪರಿಸ್ಥಿತಿ ಏನೇ ಇರಲಿ, ಆದರೆ ಈಗ ನೀನು ಈ ಮನೆಯ ಸೊಸೆ ಮತ್ತು ನಮ್ಮ ವಂಶದ ಹೆಣ್ಣು. ನಾವು ಮಕ್ಕಳ ಮೇಲೆ ಬಲವಂತವಾಗಿ ನಮ್ಮ ಇಷ್ಟವನ್ನು ಹೇರುವಂತಹ ಹಳೆ ಕಾಲದ ಮೂರ್ಖ ಪೋಷಕರಲ್ಲ ಎಂದು ಮಾವ ಮತ್ತು ಅತ್ತೆ ತ್ರಿಷಾಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾ ಅತ್ತೆ ಮುದ್ದಾಗಿ ಮಾತನಾಡಿದಾಗ ಅವಳು ಒದ್ದೆಯಾದ ಕಣ್ಣುಗಳೊಂದಿಗೆ ಮಂದಹಾಸ ಬೀರಿದಳು. ಆ ಹುಡುಗಿ ಎಷ್ಟು ಮುಗ್ಧ ಮತ್ತು ಸಂಸ್ಕಾರವಂತಳಾಗಿದ್ದಳೆಂದರೆ ಯಾರೂ ಕೂಡ ಆಕೆಯ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಲು ಸಾಧ್ಯವಿರಲಿಲ್ಲ ಎಂದು ರೋಹನ್ನ ನಿಶ್ಚಿತಾರ್ಥವಿತ್ತು. ಬೆಳಿಗ್ಗೆ ಯುವನ್ ಈ ಬಗ್ಗೆ ಹೇಳಿ ಹೋಗಿದ್ದರು ಮತ್ತು ಅವರೆಲ್ಲರಿಗೂ ಆಮಂತ್ರಣವಿತ್ತು. ಸಂಜೆ ಎಲ್ಲರೂ ತಯಾರಾಗಿದ್ದರು. ತ್ರಿಷಾ ಮೆರೂನ್ ಬಣ್ಣದ ಸುಂದರವಾದ ಸೀರೆಯನ್ನು ಧರಿಸಿಕೊಂಡು ಲೈಟ್ ಮೇಕಪ್ ಮಾಡಿಕೊಂಡಿದ್ದಳು. ಅದರಲ್ಲಿ ಅವಳು ಅತಿ ಸುಂದರವಾಗಿ ಕಾಣುತ್ತಿದ್ದಳು. ಯುವನ್ ಕೋಣೆಗೆ ಕಾಲಿಡುತ್ತಿದ್ದಂತೆ ಅವಳನ್ನು ನೋಡಿ ಮಂತ್ರಮುಗ್ಧರಾಗಿ ನಿಂತು ಬಿಟ್ಟರು. ಅವಳು ಯಾವ ರೂಪದಲ್ಲೂ ಸುಂದರಿಯಾಗಿ ಕಾಣುತ್ತಿದ್ದಳು. ಇಷ್ಟು ಸೌಂದರ್ಯ ಮತ್ತು ಕಳೆ ಅವಳಿಗೆ ಎಲ್ಲಿಂದ ಬರುತ್ತದೆ ಎಂಬುದು ಗೊತ್ತಿಲ್ಲ. ಅವಳು ಯುವನ್ ಅವರನ್ನು ನೋಡಿ ನಗುತ್ತಾ ಎದ್ದು ನಿಂತಳು. ಯುವನ್ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಅವಳ ಹತ್ತಿರ ಬಂದು ಅವಳ ಕಿವಿಯೋಲೆಯನ್ನು ತಮ್ಮ ತುಟಿಗಳಿಂದ ಸ್ಪರ್ಶಿಸುತ್ತಾ ಹೇಳಿದರು, ಅತಿ ಸುಂದರವಾಗಿ ಕಾಣುತ್ತಿರುವೆ. ಇನ್ನು ಎಷ್ಟು ದಿನ ನನ್ನನ್ನು ಹುಚ್ಚನನ್ನಾಗಿ ಮಾಡುವೆ ಎಂದು. ಅದನ್ನು ಕೇಳಿ ತ್ರಿಷಾ ತಲೆಯಿಂದ ಕಾಲಿನವರೆಗೆ ನಡಿಗೆ ಹೋದಳು. ಮುಂದುವರಿಯುವುದು.